ಮಲೆನಾಡಿನಲ್ಲಿ ಸಮೃದ್ಧವಾಗಿ ಮಳೆ ಆಗ್ತಾ ಇದ್ರೆ ರಾಜ್ಯಕ್ಕೆ ನೆಮ್ಮದಿ ಸಾಮಾನ್ಯವಾಗಿರುತ್ತೆ. ಕಾಫಿ ನಾಡಲ್ಲಿ ಭರ್ಜರಿಯಾಗಿ ಮಳೆ ಆಗ್ತಾ ಇದೆ. ಸೊ ಇದರ ಪರಿಣಾಮ ಅಲ್ಲಿನ ಜೀವನದಿಗಳ ಉಗಮ ಸ್ಥಾನ ಅಂತಾನೆ ನಾವು ಚಿಕ್ಕಮಗಳೂರನ್ನ ಕರಿತೀವಿ. ತುಂಗಾ ಇರ್ಬೋದು, ಭದ್ರಾ ಇರ್ಬೋದು, ನೇತ್ರಾವತಿ ಇರ್ಬೋದು, ಇಲ್ಲೆಲ್ಲವೂ ಕೂಡ ನದಿಯ ನೀರಿನ ಮಟ್ಟ ಹೆಚ್ಚಳ ಆಗಿದೆ. ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ, ಹಲವೆಡೆ ಧರೆಗುರುಳಿದ ವಿದ್ಯುತ್ ತಂತಿ ತುಳಿದು 7 ವರ್ಷದ ಬಾಲಕ ಗಂಭೀರ. ಮಲೆನಾಡಿನ ಭಾಗದಲ್ಲಿ ವರುಣ ಅಬ್ಬರ ಜೋರಾಗಿದೆ. ಕಳಸ ತಾಲೂಕಿನ ಕುದುರೆಮುಖದ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಿದ್ದು ಭದ್ರಾ ನದಿಯ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಹೆಬ್ಬಾಳೆ ಸೇತುವೆಯ ಮುಳುಗಡೆಗೆ ಕ್ಷಣಗಣನೆ ಆರಂಭವಾಗಿದೆ. 5 ಅಡಿ ಬಾಕಿ ಇದ್ದು ಭದ್ರೆಯ ನೀರು ಸೇತುವೆಗೆ ಅಪ್ಪಳಿಸ್ತಾ ಇದೆ. ಸೇತುವೆ ಮುಳುಗಡೆಯಾದ್ರೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲ ಸೇರಿದಂತೆ 16 ಗ್ರಾಮಗಳ ಸಂಪರ್ಕ ಕಡಿತಗೊಳ್ಳಲಿದೆ. ಈ ಮಧ್ಯೆ ಕೊಪ್ಪ ತಾಲೂಕಿನಲ್ಲಿ ಭಾರೀ ಗಾಳಿಗೆ ವಿದ್ಯುತ್ ತಂತಿ ಹರಿದು ಬಿದ್ದಿದ್ದು ವಿದ್ಯುತ್ ತಂತಿಯನ್ನು ತುಳಿದು 7 ವರ್ಷದ ಬಾಲಕ ಗಂಭೀರವಾಗಿ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಇನ್ನು ಮಳೆಯಿಂದಾಗಿ ಕಾಫಿ ನಾಡಿನ ಪಂಚನದಿಗಳಾದ ತುಂಗಾ, ಭದ್ರಾ, ಹೇಮಾವತಿ, ವೇದಾವತಿ, ಯಗಚ್ಚಿ, ಒಡಲುಗಳು ತುಂಬುತ್ತಾ ಇದೆ. ಮಲೆನಾಡಿನಲ್ಲಿ ಭಾರೀ ಮಳೆಯಾಗದಿದ್ರೂ ಸಾಧಾರಣ ಮಳೆಯಂತೂ ಇದ್ದೇ ಇದೆ. ಅರ್ಧ ಗಂಟೆ ಧಾರಾಕಾರವಾಗಿ ಸುರಿಯುವ ಮಳೆ 1-2 ಗಂಟೆ ಬಿಡುವು ನೀಡುತ್ತಾ ನದಿಗಳಿಗೂ ಕೂಡ ನೀರು ತುಂಬಿಸ್ತಿದೆ. ಆದರೆ ಮೂಡಿಗೆರೆ, ಕಳಸ ಹಾಗೂ ಶೃಂಗೇರಿಯ ಘಟ್ಟ ಪ್ರದೇಶಗಳಲ್ಲಿ ಮಾತ್ರ ಮಳೆರಾಯನ ಅಬ್ಬರ ಮುಂದುವರೆದಿದ್ದು ಮಲೆನಾಡಿಗರ ಸಂತಸಕ್ಕೂ ಕೂಡ ಇದು ಕಾರಣವಾಗಿದೆ. 2 ದಿನದಿಂದ ಜಿಲ್ಲಾದ್ಯಂತ ಮೋಡ ಕವಿದ ವಾತಾವರಣವಿದ್ದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಮಳೆ ಸುರಿಬಹುದು ಅನ್ನುವಂತಹ ವಾತಾವರಣ ಇದೆ. ಒಟ್ಟಾರೆ ಮಲೆನಾಡಿನ ಭಾಗದಲ್ಲಿ ಸಾಧಾರಣ ಮಳೆ ಆಗ್ತಾ ಇದ್ರೂ ವಾತಾವರಣ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಪರಿಸ್ಥಿತಿಯನ್ನು ಸಂಪೂರ್ಣ ಬದಲಾಯಿಸಬಹುದು. ಆದರೆ ಮಲೆನಾಡಿನ ಘಟ್ಟ ಪ್ರದೇಶದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದ ನದಿಗಳ ಒಡಲು ತುಂಬುತ್ತಾ ಇದೆ. ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.